ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಶುರುವಾಗಿ ವಾರವಾಗಿದೆ. ಇಂದು ಕಿಚ್ಚನ ಪಂಚಾಯಿತಿಯಲ್ಲಿ ಮೊದಲ ವಾರವೇ ಒಬ್ಬರು ಮನೆಯಿಂದ ಹೊರ ಬರಬೇಕಿದೆ. ಟಾಸ್ಕ್ ನಲ್ಲಿ ಸರಿಯಾಗಿ ಆಡದಿರುವವರು ಅಥವಾ ಜನಗಳಿಂದ ಮತಗಳನ್ನು ಪಡೆದಿರುವವರು ಇಂದು ಹೊರಗೆ ಬರಲಿದ್ದಾರೆ. ಈ ವಾರ ಯಾರು ಎಲಿಮಿನೇಟ್ ಆಗಿದ್ದಾರೆ, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದಷ್ಟು ಸರಿ ತಪ್ಪುಗಳ ಮಾತುಕತೆ ನಡೆದು ಮನರಂಜನೆಯೂ ಸಿಗಲಿದೆ. ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮ ನಡೆಯುತ್ತಿದ್ದು ಎಲ್ಲರೂ ಸೋಫಾದಲ್ಲಿ ಕೂತಿದ್ದಾರೆ. ಆದ್ರೆ ನರಕವಾಸಿಗಳು ಮಾತ್ರ ನಿಂತ್ಕೊಂಡೆ ಪಂಚಾಯಿತಿ ಕೇಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಎಲ್ಲರೂ ಕೂತ್ಕೊಂಡೆ ಪಂಚಾಯಿತಿ ಕೇಳುತ್ತಿದ್ದಾರೆ. ಈ ವಾರ ಧನ್ರಾಜ್ ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿದ್ದಾರೆ. ಸ್ನೇಹಿತರೆ, ಧನ್ರಾಜ್ ಆಚಾರ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲೂ ತಮ್ಮದೇ ಶೈಲಿನಲ್ಲಿ ಕಾಮಿಡಿ ಮಾಡಿಕೊಂಡು ಫೇಮಸ್ ಆದವರು. ಕಾಮಿಡಿ ಜೊತೆಗೆ ಅವರ ಹಾವಭಾವ ನೋಡುವುದಕ್ಕೆ ಚಂದ. ಇದೀಗ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಯಾರ್ಯಾರನ್ನ ಯಾವ ಪ್ರಾಣಿಗೆ ಹೋಲಿಕೆ ಮಾಡ್ತೀರಾ ಎಂದು ಕೇಳ್ತಾರೆ. ಅದಕ್ಕೆ ಧನ್ರಾಜ್ ಅವರು ಐಶ್ವರ್ಯ ಅವರನ್ನ ಆನೆಗೆ, ಭವ್ಯ ಅವರನ್ನ ಜಿಂಕೆಗೆ ಹೋಲಿಸ್ತಾರೆ. ನಾನು ಜಿಂಕೆ ಅಲ್ವಾ, ಅದಕ್ಕೆ ಅಣ್ಣ ತಂಗಿ ಜಿಂಕೆ ಎಂದಿದ್ದಾರೆ. ಜಗದೀಶ್ ಸರ್ ಊಸರವಳ್ಳಿ ಸರ್. ಒಂದ್ಸಲ ಹೇಳ್ತಾರೆ ಚಾನಲ್ನೇ ಪರ್ಚೇಸ್ ಮಾಡ್ತೀನಿ, ಇನ್ನೊಂದ್ಸಲ ಹೇಳ್ತಾರೆ ಸರ್ ನಾನು ವರ್ಲ್ಡನ್ನೇ ಪರ್ಚೇಸ್ ಮಾಡ್ತೀನಿ ಸರ್. ಅದೇನು ಶಾಪ್ ಅಲ್ಲಿ ಸಿಗೋ ಕಾಚವ. ಇದೆಲ್ಲ ಸಿಗ್ಲಿಕ್ಕೆ ಬಟ್ಟೆ ಅಂಗಡಿಯಲ್ಲಿ ಸಿಗುವಂತಹ ಬಟ್ಟೆನಾ ಅನ್ನುವಂತ ಮಾತನ್ನ ಇಲ್ಲಿ ಧನ್ರಾಜ್ ಅವರು ಹೇಳ್ತಾರೆ. ಈ ಮಾತನ್ನ ಕೇಳಿದಂತಹ ಬಿಗ್ ಬಾಸ್ ನಲ್ಲಿರುವಂತಹ 16 ಸ್ಪರ್ಧಿಗಳು ಹಾಗೂ ಸುದೀಪ್ ಸರ್ ಕೂಡ ಜೋರಾಗಿ ಬಿದ್ದು ಬಿದ್ದು ನಗ್ತಾರೆ. ಇದಾದ ಬಳಿಕವೇ ಶುರುವಾಗುತ್ತೆ ಎಲಿಮಿನೇಟ್ ಆದವರ ಎದೆ ನಡಗಿಸುವಂತ ಗಂಟೆ ಸದ್ದು. ಇನ್ನು ಮೊದಲು ಹಂಸ, ಜಗದೀಶ್, ಭವ್ಯಗೌಡ, ಚೈತ್ರಾ ಕುಂದಾಪುರ, ಗೌತಮಿ ಜಾಧವ್, ಮಾನಸ, ಮೋಕ್ಷಿತ್, ಶಿಶಿರ್, ಯಮುನಾ ಶ್ರೀನಿಧಿ ಅವರು ನಾಮಿನೇಟ್ ಆಗಿದ್ದರು. ಟಾಸ್ಕ್ ಒಂದರಲ್ಲಿ ಗೆದ್ದು ಉಗ್ರಂ ಮಂಜು ಅವರು ನಾಮಿನೇಷನ್ ಪ್ರತಿಕ್ರಿಯೆಯಿಂದ ಸೇಫ್ ಆಗಿದ್ರು. ಶನಿವಾರ ಎಪಿಸೋಡ್ ನಲ್ಲಿ ಗೌತಮಿ ಜಾಧವ್, ಮಾನಸ, ಭವ್ಯ ಸೇಫ್ ಆಗಿದ್ರು. ಇನ್ನುಳಿದವರು ನಾಮಿನೇಟ್ ಆಗಿದ್ದು ಯಮುನಾ ಶ್ರೀನಿಧಿ ಅವರು ಮೊದಲ ವಾರವೇ ಬಿಗ್ ಬಾಸ್ ಜರ್ನಿ ಮುಗಿಸಿ ಹೊರ ಬಂದಿದ್ದಾರೆ ಎನ್ನುವ ಗುಸುಗುಸು ಶುರುವಾಗಿದೆ. ಅತಿ ಕಡಿಮೆ ವೋಟ್ ಬಂದಿರೋದ್ರಿಂದ ದೊಡ್ಡ ಮನೆಯಿಂದ ಯಮುನಾ ಶ್ರೀನಿಧಿ ಅವರು ಹೊರ ಬಂದಿದ್ದಾರೆ ಎನ್ನಲಾಗುತ್ತಿದೆ. ಆದ್ರೆ ಅಧಿಕೃತವಾಗಿ ಕಲರ್ಸ್ ಕನ್ನಡದಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ ಬಿಗ್ ಬಾಸ್ ನ ನೋಡಿ ತಿಳ್ಕೋಬೇಕಾಗುತ್ತೆ.